ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಬಂದು ಪ್ಲಾನಿಂಗ್ ಪ್ರೊವೈಡ್ಸ್ ಡೈರೆಕ್ಷನ್ಸ್ ಅಂತ ಹೇಳಿ. ಪ್ಲಾನಿಂಗ್ ಏನ್ ಮಾಡುತ್ತೆ, ಎಂಪ್ಲಾಯೀಸ್ ಗೆ ಅಡ್ವಾನ್ಸ್ ಆಗಿ ಅವ್ರು ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಇನ್ಸ್ಟ್ರಕ್ಟ್ ಮಾಡುತ್ತೆ. ಹಾಗಾಗಿ ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡೋದಕ್ಕೆ ತುಂಬಾ ನಮ್ಗೆ ಈಸಿ ಆಗುತ್ತೆ. ಸೊ ದಟ್ ಈಸ್ ಇನ್ ಫಸ್ಟ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ಪಾಯಿಂಟ್ ನಂಬರ್ 2, ಪ್ಲಾನಿಂಗ್ ರೆಡ್ಯೂಸ್ ದ ರಿಸ್ಕ್ ಆಫ್ ಅನ್ಸರ್ಟನಿಟಿ. ಪ್ಲಾನಿಂಗ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಬರುವಂತ ರಿಸ್ಕ್ ಮತ್ತೆ ಅನ್ಸರ್ಟನಿಟೀಸ್ ನ ನಾವು ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಓವರ್ಕಮ್ ಮಾಡ್ಬೋದು. ಹಾಗಾಗಿ ಬಿಸ್ನೆಸ್ ಗ್ರೋತ್ ಗೆ ನಮ್ಗೆ ಅದು ಸಪೋರ್ಟ್ ಆಗುತ್ತೆ. ಸೊ ಫಾರ್ ದಟ್ ಪ್ಲಾನಿಂಗ್ ಇಸ್ ಇಂಪಾರ್ಟೆಂಟ್. ಪಾಯಿಂಟ್ ನಂಬರ್ 3, ಪ್ಲಾನಿಂಗ್ ರೆಡ್ಯೂಸಸ್ ಓವರ್ಲ್ಯಾಪಿಂಗ್ ಅಂಡ್ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಪ್ಲಾನಿಂಗ್ ಏನ್ ಮಾಡುತ್ತೆ, ಎಲ್ಲಾ ಡಿಪಾರ್ಟ್ಮೆಂಟ್ ಮಧ್ಯದಲ್ಲಿ ಕೋಆರ್ಡಿನೇಷನ್ ನ ಏನ್ ಮಾಡುತ್ತೆ, ಬಿಲ್ಟ್ ಮಾಡುತ್ತೆ. ಅದ್ರ ಜೊತೆನಲ್ಲಿ ನಾವೇನ್ ಕೆಲಸ ಮಾಡ್ತೀವಿ ಆ ಕೆಲ್ಸನಲ್ಲಿ ಒರಿಜಿನಾಲಿಟಿ ನೋಡ್ಬೋದು, ಡ್ಯೂಪ್ಲಿಕೇಶನ್ ಆಫ್ ವರ್ಕ್ ಬರೋದಿಲ್ಲ. ಇದೆಲ್ಲರ ಜೊತೆನಲ್ಲಿ ಒಬ್ಬ ಎಂಪ್ಲಾಯಿ ಮೇಲೆನೆ ಜಾಸ್ತಿ ಪ್ರೆಷರ್ ಆಫ್ ವರ್ಕ್ ಆಗೋದನ್ನ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರು ಪ್ಲಾನಿಂಗ್ ಇಸ್ ರಿಕ್ವೈರ್ಡ್. ಪಾಯಿಂಟ್ ನಂಬರ್ 4, ಪ್ಲಾನಿಂಗ್ ಪ್ರೊವೈಡ್ಸ್ ಇನೋವೇಟಿವ್ ಐಡಿಯಾಸ್. ಪ್ಲಾನಿಂಗ್ ಆಲ್ವೇಸ್ ನಮ್ಗೆ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಪ್ಲಾನಿಂಗ್ ಹೇಗೆ ವರ್ಕ್ ಆಗುತ್ತೆ, ನಮ್ ಇನೋವೇಷನ್ ನಲ್ಲಿ ನಮ್ ಕ್ರಿಯೇಟಿವಿಟಿ ಇರುತ್ತೆ, ನಮ್ ಇಂಟೆಲಿಜೆನ್ಸ್ ಇರುತ್ತೆ, ನಮ್ ಐಡಿಯಾಸ್ ಇರುತ್ತೆ, ಸೊ ನಮ್ ಥಾಟ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಇನ್ಕ್ಲೂಡ್ ಮಾಡೋದ್ರಿಂದ ನಮ್ ಪ್ಲಾನಿಂಗ್ ನಲ್ಲಿ ಬಿಸ್ನೆಸ್ ಗ್ರೋತ್ಗೂ ಮತ್ತೆ ಪ್ರಾಸ್ಪ್ಯಾರಿಟಿಗೆ ಸಪೋರ್ಟಿವ್ ಆಗುತ್ತೆ. ಫೆಸಿಲಿಟೇಟ್ಸ್ ಡಿಸಿಷನ್ ಮೇಕಿಂಗ್. ಪ್ಲಾನಿಂಗ್ ಅಂದ್ರೆ ಏನು, ಡಿಸೈಡಿಂಗ್ ಇನ್ ಅಡ್ವಾನ್ಸ್ ಅಂತ. ಏನೇ ಆಕ್ಷನ್ಸ್ ಟುವರ್ಡ್ಸ್ ಅಚೀವಿಂಗ್ ಗೋಲ್ ಆಗ್ಬೇಕು ಅಂದ್ರೆ ಪ್ಲಾನಿಂಗ್ ಪ್ರಾಪರ್ ಆಗಿತ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಅಲ್ಲಿ ಬರುವಂತ ಯಾವುದೇ ಫ್ಲಕ್ಚುಯೇಷನ್ಸ್ ಆದ್ರೂನು, ಡಿಫಿಕಲ್ಟ್ ಸಿಚುವೇಶನ್ಸ್ ಆದ್ರೂನು ರೈಟ್ ಟೈಮ್ಗೆ ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ಪ್ಲಾನಿಂಗ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಪಾಯಿಂಟ್ ನಂಬರ್ 6, ಪ್ಲಾನಿಂಗ್ ಎಸ್ಟಾಬ್ಲಿಷಸ್ ಸ್ಟ್ಯಾಂಡರ್ಡ್ಸ್ ಫಾರ್ ಕಂಟ್ರೋಲಿಂಗ್. ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಬಿಸ್ನೆಸ್ ನಲ್ಲಿ ಬರೋ ಅಂತ ಡಿವಿಯೇಷನ್ಸ್ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್ ಅಂತ. ಪ್ಲಾನಿಂಗ್ ಪ್ರಾಪರ್ ಆಗಿತ್ತು ಅಂತಂದ್ರೆ ಬಿಸ್ನೆಸ್ ನಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರು ನಾವು ಅದನ್ನ ಕಂಟ್ರೋಲ್ ಮಾಡೋದಿಕ್ ನಮ್ಗೆ ಸಪೋರ್ಟಿವ್ ಆಗಿರತ್ತೆ. ಥ್ಯಾಂಕ್ ಯು ಸೋ ಮಚ್.